ಅಸ್ಲಾಂ ಅಲೈಕುಮ್. ಎಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಟನ್ ಕಟ್ಲೆಟ್ ಮಾಡ್ತಾಯಿದ್ದೇನೆ. ಮೊದಲಿಗೆ ನಾನು 300 ಗ್ರಾಮ್ ಬೋನ್ಲೆಸ್ ಮಟನನ್ನು ತೆಗೆದುಕೊಂಡಿದ್ದೇನೆ. ಮಟನನ್ನು 1/4 ಟೀ ಸ್ಪೂನ್ ಕಾಳುಮೆಣಸು ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ ಇಟ್ಟಿದ್ದೇನೆ. ಬೇಯಿಸಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಟ್ಟಿದ್ದೇನೆ. ಕೀಮಾ ಥರ ಮಾಡಿಟ್ಟಿದ್ದೇನೆ. ಅದು ಮಟನ್ ಕೀಮಾ. ಅದಕ್ಕೆ ಈಗ 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಕಾಳುಮೆಣಸು ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪುಡಿ, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಹಸಿಮೆಣಸಿನಕಾಯಿ ಸಣ್ಣ ಹೆಚ್ಚಿದ್ದು ಹಾಕಿದ್ದೇನೆ ಮತ್ತು 1 ಈರುಳ್ಳಿಯನ್ನು ಸಣ್ಣ ಹೆಚ್ಚಿದ್ದು ಹಾಕಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುರಿದ ಈರುಳ್ಳಿ, ಕೆಂಪಗೆ ಹುರಿದ ಈರುಳ್ಳಿ 2 ಟೇಬಲ್ ಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಪಾತ್ರೆಯಲ್ಲಿ ನೀರು ತೆಗೆದು ಅದಕ್ಕೆ 3 ಸ್ಲೈಸ್ ಬ್ರೆಡ್ಡನ್ನು ಹಾಕಿ ಅದು ನೀರಿನಲ್ಲಿ ಚೆನ್ನಾಗಿ ಅದ್ದಿ ಅದನ್ನು ಚೆನ್ನಾಗಿ ಹಿಂಡಿ ತೆಗೆದು ಅದನ್ನು ಸಹ ಇದಕ್ಕೆ ಹಾಕ್ತೇನೆ. ಮತ್ತು 2 ಟೇಬಲ್ ಸ್ಪೂನ್ ಬ್ರೆಡ್ ಕ್ರಮ್ಸ್ ಹಾಕ್ತೇನೆ. ಇದು ಯಾಕೆ ಹಾಕೋದಂತ ಹೇಳಿದರೆ, ಕಟ್ಲೆಟ್ಟು ನಾವು ಎಣ್ಣೆಗೆ ಬಿಡುವಾಗ ಒಡೆಯಬಾರ್ದು, ಬೈಂಡಿಂಗ್ ಆಗಿರಲಿಕ್ಕೆ. ಇದು ಹಾಕದಿದ್ದರೆ ನಾವು ಹಾಗೆ ಕಟ್ಲೆಟ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಅದೆಲ್ಲ ಬೇರೆ ಬೇರೆ ಆಗ್ತದೆ. ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ಅದನ್ನು ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡಬೇಕು. ನಾನು ಈಗ ಈ ಶೇಪಲ್ಲಿ ಮಾಡ್ತಾಯಿದ್ದೇನೆ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೆ ಮಾಡ್ಬೋದು. ಇದನ್ನೆಲ್ಲ ಮಾಡಿ ಎಲ್ಲ ಒಂದು ಸಲ ಮಾಡಿಡ್ತೇನೆ. ಇದೆಲ್ಲ ರೆಡಿ ಆಯಿತು. ಈಗ ಮಾಡಿಟ್ಟೆ. ಒಂದು ಮೊಟ್ಟೆಯನ್ನು ಒಡೆದು ಅದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಈಗ ಮತ್ತೆ ಬ್ರೆಡ್ ಕ್ರಮ್ಸ್ ತೆಗೆದೆ. ಈ ಬ್ರೆಡ್ ಕ್ರಮ್ಸ್ ಅಂದರೆ ಬ್ರೆಡ್ ಉಂಟಲ್ಲ, ಬ್ರೆಡ್ಡನ್ನು ಪುಡಿ ಮಾಡಿ ಇಡೋದು. ಈಗ ಒಂದೊಂದೇ ಕಟ್ಲೆಟನ್ನು ಮೊಟ್ಟೆಯಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸಿಗೆ ಹಾಕಿ ಅದು ಫುಲ್ ಕವರ್ ಆಗುವ ಹಾಗೆ ಅದಕ್ಕೆ ಅದ್ದಬೇಕು. ಬ್ರೆಡ್ ಕ್ರಮ್ಸ್ಗೆ ಅದ್ದಿ ಒಂದೊಂದಾಗಿ ತೆಗೆದಿಡುವ. ಹೀಗೆ ಎಲ್ಲವನ್ನು ಹೀಗೆ ಮಾಡಿಡುವ, ಆಯಿತಾ? ಈಗ ಎಲ್ಲವನ್ನು ಬ್ರೆಡ್ ಕ್ರಮ್ಸಿಗೆ ಅದ್ದಿ ಎಲ್ಲ ರೆಡಿ ಮಾಡಿಟ್ಟೆ. ಈಗ ನಮಗೆ ಬೇಕಾದರೆ ಸ್ಟೋರ್ ಮಾಡೋದಾದರೆ ಸಹ ಮಾಡ್ಬೋದು. ಈ ಬಾಕ್ಸಲ್ಲಿ ಹೀಗೆ ಇಟ್ಟು ಮತ್ತು ಎಲ್ಲಿಡ ಅದರ ಮೇಲೆ ಒಂದು ಪೇಪರ್, ಬಟರ್ ಪೇಪರ ಏನಾದರೂ ಪ್ಲಾಸ್ಟಿಕ್ ಏನಾದರೂ ಹಾಕಿ ಇಟ್ಟು ಅದರ ಮೇಲೆ ಮತ್ತೆ
ಬಾಕ್ಸ್ಗೆ ಮುಚ್ಚಳ ಮುಚ್ಚಿ ಮತ್ತು ಅದನ್ನು ಫ್ರೀಝರ್ನಲ್ಲಿ ಇಟ್ಟರೆ ಎಷ್ಟು ದಿನ ಸಹ ಬರ್ತದೆ. ಇಟ್ಟು ಯಾವಾಗ ಬೇಕಾದರೆ ನಿಮಗೆ ತೆಗೆದು ಫ್ರೈ ಮಾಡ್ಬೋದು. ಫ್ರೈ ಮಾಡುವ ಮುಂಚೆ ಅದು ಒಂದು ಅರ್ಧ ಗಂಟೆ ತೆಗೆದು ಹೊರಗೆ ಇಟ್ಟು ಅದನ್ನು ಮತ್ತೆ ಕಾದ ಎಣ್ಣೆಯಲ್ಲಿ ಹಾಕಿ ಹೀಗೆ ಫ್ರೈ ಮಾಡಬೇಕು. 2 ಸೈಡ್ ಸಹ ಗೋಲ್ಡನ್ ಬ್ರೌನ್ ಬರುವ ಹಾಗೆ ಫ್ರೈ ಮಾಡಿ. ಈಗ ಒಂದು ಬದಿಯಲ್ಲಿ ಕಾದ ನಂತರ ಅದನ್ನು ತಿರುಗಿಸಿ ಹಾಕುವ, ಎಲ್ಲವನ್ನು ಸಹ ತಿರುಗಿಸಿ ಹಾಕುವ. 2 ಕಡೆ ಸಹ ಒಳ್ಳೆ ಗೋಲ್ಡನ್ ಬ್ರೌನ್ ಆಗುವವರೆಗೆ ಕಾಯಿಸುವ, ಚೆನ್ನಾಗಿ ಕಾಯಿಸುವ. ಈಗ ಒಂದೊಂದಾಗಿ ಎಣ್ಣೆಯಿಂದ ತೆಗೆದು ಎಣ್ಣೆ ಅರಿಲಿಕ್ಕೆ ಇಡುವ. ಈಗ ಕ್ರಿಸ್ಪಿಯಾದ ಮಟನ್ ಕಟ್ಲೆಟ್ ರೆಡಿಯಾಗಿದೆ. ಸಾಸ್ ಕೆಚಪ್ ಇಲ್ಲದ್ರೆ ಹಾಗೆ ಸಹ ತಿನ್ಬೋದು, ಮತ್ತು ಸಾಸ್ ಜೊತೆ ತಿಂದರೆ ಸಹ ತುಂಬ ರುಚಿ. ಮತ್ತು ನೀವು ಈಗ ಇಫ್ತಾರಿಗೆ ಸಮಯದಲ್ಲಿ ಸಹ ಮಾಡ್ಬೋದು, ಇಲ್ಲದಿದ್ದರೆ ಸಂಜೆ ಮಕ್ಕಳು ಶಾಲೆ ಬಿಟ್ಟು ಬರುವ ಸಮಯದಲ್ಲಿ ಸಹ ಮಾಡ್ಬೋದು, ಇಲ್ಲದಿದ್ದರೆ ಊಟಕ್ಕೆ ಸಹ ಮಾಡಿಕೊಳ್ಳಬಹುದು. ತುಂಬ ರುಚಿಯಾಗಿರ್ತದೆ. ಮನೆಯಲ್ಲೇ ಸುಲಭವಾಗಿ ಮಕ್ಕಳಿಗೆ ಮಾಡಿಕೊಡಬಹುದು. ನೀವು ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಬಹುದು. ಅಸ್ಸಲಾಮು ಅಲೈಕುಮ್.